ನಮಸ್ಕಾರ. ಬಿಜಾಪುರದ ಟಿಕೋಟ ಬಳಿಯ ಅಟಲಟ್ಟಿಯ ಶಾಂತ ಭೂಮಿಯಲ್ಲಿ ಕೃಷಿಯಲ್ಲಿ ಶಾಂತ ಕ್ರಾಂತಿ ಬೇರೂರುತ್ತಿದೆ. ಶ್ರೀ ಜಗದೀಶ್ ದನಗೊಂಡ ಅವರನ್ನು ಭೇಟಿ ಮಾಡಿ ಗೌರವಾನ್ವಿತ ಪ್ರಾಂಶುಪಾಲರು, ಉತ್ಸಾಹಭರಿತ ಸಾವಯವ ಕೃಷಿಕರು ಮತ್ತು ಭಾರತದಾದ್ಯಂತ ರೈತರಿಗೆ ಬೆಳಕಿನ ದೀಪ. ಇಳುವರಿಗಿಂತ ದೊಡ್ಡ ದೃಷ್ಟಿಕೋನದೊಂದಿಗೆ ಅವರು ಮಣ್ಣನ್ನು ಗುಣಪಡಿಸಲು, ಜೀವನವನ್ನು ಪೋಷಿಸಲು ಮತ್ತು ಸಮಾಜಕ್ಕೆ ಸುರಕ್ಷಿತ, ರಾಸಾಯನಿಕ ಮುಕ್ತ ಆಹಾರವನ್ನು ನೀಡಲು ಕೃಷಿಗೆ ಕಾಲಿಟ್ಟರು. ಪ್ರಾರಂಭಿಸುವ ಮೊದಲು ಅವರು ಕೆಲವರು ಮಾಡುವುದನ್ನು ಮಾಡಿದರು. ಅವರು ಆಳವಾಗಿ ಸಂಶೋಧನೆ ಮಾಡಿದರು, ಅನುಭವಿ ರೈತರೊಂದಿಗೆ ಸಮಾಲೋಚಿಸಿದರು ಮತ್ತು ಪ್ರತಿ ಸುಸ್ಥಿರ ಅಭ್ಯಾಸವನ್ನು ಅನ್ವೇಷಿಸಿದರು. ಅವರ ಆಯ್ಕೆ: ವಿಶ್ವಾಸಾರ್ಹ ಕುಬಾ ಮಣ್ಣಿನ ಕಂಡೀಷನರ್, ಮಣ್ಣಿನ ಆರೋಗ್ಯವನ್ನು ನಿರ್ಮಿಸುವ ಸಾವಯವ ಖನಿಜ ಸಮೃದ್ಧ ಗೊಬ್ಬರ. ಮತ್ತು ಫಲಿತಾಂಶಗಳು: ಸೆಪ್ಟೆಂಬರ್ 10, 2025 ಅವರು ತಮ್ಮ ಕಬ್ಬಿನ ಬೆಳೆಯನ್ನು ಹಂಚಿಕೊಂಡರು. ಕೇವಲ 70 ದಿನಗಳು, ಆದರೆ ಎತ್ತರ, ಹಸಿರು ಮತ್ತು ಸಮೃದ್ಧವಾಗಿದೆ. 2 ತಿಂಗಳ ಮೋಡ ಕವಿದ ಆಕಾಶ ಮತ್ತು ಭಾರೀ ಮಳೆಯ ನಂತರವೂ ಇದು ನಿರಾಕರಿಸಲಾಗದ ಪುರಾವೆಯಾಗಿದೆ. ಸಾವಯವ ಕೃಷಿಗೆ ಸಮಯ ಬೇಕಾಗುತ್ತದೆ ಎಂಬುದು ಒಂದು ಪುರಾಣ. ಸಾವಯವ ಸಮತೋಲಿತ ಒಳಹರಿವು ಮೊದಲ ಬೆಳೆಯಿಂದಲೇ ಫಲಿತಾಂಶಗಳನ್ನು ನೀಡುತ್ತದೆ. ಸೆಪ್ಟೆಂಬರ್ 23 ಅವರು ತಮ್ಮ 3 ವರ್ಷದ ಮಾಣಿಕ್ಚಮನ್ ದ್ರಾಕ್ಷಿ ತೋಟದಿಂದ ಹೊಸ ನವೀಕರಣವನ್ನು ಹಂಚಿಕೊಂಡರು. ಕುಬಾ ಮಣ್ಣಿನ ಕಂಡೀಷನರ್ ಮತ್ತು ಮಣ್ಣಿನ ಬೂಸ್ಟರ್ನೊಂದಿಗೆ ತೋಟವು ಈಗ ಸಂಪೂರ್ಣವಾಗಿ ಕಲ್ಮಶಮುಕ್ತವಾಗಿದೆ, ದೇಶೀಯ ಮಾರುಕಟ್ಟೆಗಳು ಮತ್ತು ಅಂತಾರಾಷ್ಟ್ರೀಯ ರಫ್ತಿಗೆ ಸೂಕ್ತವಾಗಿದೆ. ಅವರು ಈ ದ್ರಾಕ್ಷಿಯನ್ನು ಶುದ್ಧ, ಸಾವಯವ ಒಣ ದ್ರಾಕ್ಷಿಗಳಾಗಿ ಪರಿವರ್ತಿಸುವ ಮೂಲಕ ಮೌಲ್ಯವನ್ನು ಸೇರಿಸುತ್ತಾರೆ. ಸಿಹಿ, ಸುರಕ್ಷಿತ ಮತ್ತು ರಾಸಾಯನಿಕ ಮುಕ್ತ ಬೆಳೆ ರಕ್ಷಣೆಗೆ ಅವರ ವಿಧಾನ ಪ್ರತಿಕ್ರಿಯಾತ್ಮಕವಲ್ಲ, ಆದರೆ ತಡೆಗಟ್ಟುವ. ಅವರು ನೈಸರ್ಗಿಕವಾಗಿ ಸಸ್ಯ ರೋಗನಿರೋಧಕ ಶಕ್ತಿಯನ್ನು ನಿರ್ಮಿಸಲು ಕುಬಾ ಬೆಳವಣಿಗೆಯ ಉತ್ತೇಜಕ ಮತ್ತು ನೈಸರ್ಗಿಕ ತೋಟಗಾರಿಕೆ ಎಣ್ಣೆಯನ್ನು ಬಳಸುತ್ತಾರೆ. ಮತ್ತು ಮುಖ್ಯವಾಗಿ ಅವರು ಸಹವರ್ತಿ ಬೆಳೆಗಳನ್ನು ಸಹ ನೆಡುತ್ತಾರೆ. ಕೀಟಗಳನ್ನು ತಡೆಯಲು, ಪ್ರಯೋಜನಕಾರಿ ಕೀಟಗಳನ್ನು ಆಹ್ವಾನಿಸಲು ಮತ್ತು ರೋಗದ ಒತ್ತಡವನ್ನು ಕಡಿಮೆ ಮಾಡಲು ಕುಬಾ ಶಿಫಾರಸು ಮಾಡಿದ ಸ್ಮಾರ್ಟ್ ತಂತ್ರ, ಎಲ್ಲವೂ ನೈಸರ್ಗಿಕವಾಗಿ. ಅಕ್ಟೋಬರ್ 30, 2025 ಅವರು ಭಾರತದಾದ್ಯಂತ ನಡೆಯುತ್ತಿರುವ ಮೋಡ ಕವಿದ ಮತ್ತು ಕೀಟಪೀಡಿತ ಹವಾಮಾನಕ್ಕಾಗಿ ತಮ್ಮ ಬಳ್ಳಿಗಳನ್ನು ಸಿದ್ಧಪಡಿಸಲು ಈ ಸಾವಯವ ರಕ್ಷಕಗಳನ್ನು ಅನ್ವಯಿಸಿದರು. ತಮ್ಮ ಸಸ್ಯಗಳು ಬಲವಾದ, ಆರೋಗ್ಯಕರ ಮತ್ತು ಹೆಚ್ಚಿನ ಇಳುವರಿಯನ್ನು ನೀಡುವವು ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಈ ತಡೆಗಟ್ಟುವ ಆರೈಕೆ ವಿಧಾನವು ಬೆಳೆಗಳನ್ನು ಉಳಿಸುವುದಲ್ಲದೆ, ಇದು ಸಮಯ, ಹಣವನ್ನು ಉಳಿಸುತ್ತದೆ ಮತ್ತು ಆರೋಗ್ಯಕರ ಇಳುವರಿಯನ್ನು ಖಚಿತಪಡಿಸುತ್ತದೆ. ಇದಕ್ಕೂ ಮೊದಲು ಸೆಪ್ಟೆಂಬರ್ 5 ಮತ್ತೊಂದು ವಿಡಿಯೋ ನಾಟಕೀಯ ರೂಪಾಂತರವನ್ನು ತೋರಿಸಿದೆ. ದ್ರಾಕ್ಷಿ ಎಲೆಗಳು ಮೃದುವಾದವು, ಸಸ್ಯಗಳು ಪುನರ್ಯೌವನಗೊಂಡಂತೆ ಕಾಣುತ್ತಿದ್ದವು. ಇಷ್ಟು ಕಡಿಮೆ ಸಮಯದಲ್ಲಿ ಅಪರೂಪದ ದೃಶ್ಯ ಮತ್ತೊಮ್ಮೆ ಅದನ್ನು ಬಲಪಡಿಸುತ್ತದೆ. ಸಾವಯವ ಸಮತೋಲಿತ ಒಳಹರಿವು ಮೊದಲ ಬೆಳೆಯಿಂದಲೇ ಫಲಿತಾಂಶಗಳನ್ನು ನೀಡುತ್ತದೆ. ತೆಂಗು ಮತ್ತು ನಿಂಬೆಯಿಂದ ಹಿಡಿದು ಶ್ರೀಗಂಧ ಮತ್ತು ದ್ರಾಕ್ಷಿಯವರೆಗೆ ಅವರ ಜಮೀನಿನ ಪ್ರತಿ ಇಂಚು ಜೀವವೈವಿಧ್ಯ, ಸಮತೋಲನ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯವನ್ನು ಪ್ರತಿಬಿಂಬಿಸುತ್ತದೆ. ಅವರ ಸಂದೇಶ ಸ್ಪಷ್ಟವಾಗಿದೆ: ಕೃಷಿ ವೆಚ್ಚ ಪರಿಣಾಮಕಾರಿ, ಹವಾಮಾನ ನಿರೋಧಕ, ರಾಸಾಯನಿಕ ಮುಕ್ತ ಮತ್ತು ಲಾಭದಾಯಕವಾಗಿರಬೇಕು, ಎಲ್ಲವೂ ಒಂದೇ ಬಾರಿಗೆ. ಮತ್ತು ಅವರು ಅದನ್ನು ಸಾಬೀತುಪಡಿಸುತ್ತಿದ್ದಾರೆ. ಸ್ವಚ್ಛ, ಹಸಿರು ಮತ್ತು ಆರೋಗ್ಯಕರ ನಾಳೆಯತ್ತ ಆಂದೋಲನಕ್ಕೆ ಭೇಟಿ ನೀಡಲು, ಕಲಿಯಲು ಮತ್ತು ಸೇರಲು ಅವರು ಹತ್ತಿರದ ಮತ್ತು ದೂರದ ರೈತರನ್ನು ಸ್ವಾಗತಿಸುತ್ತಾರೆ. ಶ್ರೀ ಜಗದೀಶ್ ದನಗೊಂಡ ಅವರನ್ನು ವಂದಿಸೋಣ. ಪ್ರಾಂಶುಪಾಲರು, ಪ್ರವರ್ತಕರಾದರು. ಭಾರತವನ್ನು ಸುಸ್ಥಿರ ಕೃಷಿ ಭವಿಷ್ಯದತ್ತ ಕೊಂಡೊಯ್ಯುತ್ತಿರುವ ರೈತ. ಬೆಳೆಗಳನ್ನು ಬೆಳೆಯುವುದು ಮಾತ್ರವಲ್ಲ, ಭರವಸೆಯನ್ನು ಬೆಳೆಸುವುದು. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ಕಲರ್ ಇದು ಬರ್ತಲ್ಲ ಬ್ರೈಟ್. ಹೋಗ್ಯಾವಲ್ರಿ ಏನದ ಮೆತ್ತಗದಲ್ರಿ. ಈಗ ಮತ್ತೆ ರೀಚಾರ್ಜ್ ಗೊಬ್ಬರ ಹಾಕಿದಾಗೈತಿ. ಗೊಬ್ಬರ ಹಾಕೋಣ ಆಗೈತ್ರಿ. ಕೋಬಾ ಗೊಬ್ಬರ ಹಾಕಿದ್ ಇದು ಚೇಂಜ್ ಆಗೈತೆ ಸರ್. ಫುಲ್ ಚೇಂಜ್ ಆಗಿದೆ. ಪ್ಲಾಟ್ ನೋಡಿ ಹಸಿರು ಮಾಟ ಆಗೈತಿಲ್ರಿ. ಮತ್ತೆ ಹಸಿರು ಮಾಟ ಆಗೈತೆ. ಈಗೆಲ್ಲ ಒಣಗಬೇಕು. ಆಕ್ಚುಲಿ ಬೀಳ್ಬೇಕು. ಎಲ್ಲ ಬಿದ್ದೈತಿ ನೋಡ್ರಿ. ಕರ್ಪಾಗಿ ಎಲ್ಲ ಏನಾಗಿಲ್ಲ ನೋಡ್ರಿ. ಮತ್ತೆ ರೀಸ್ಟಾರ್ಟ್ ಆಗೈತಿ. ಕೋಬಾದ್ ಎಫೆಕ್ಟ್ ಇದು. ಕೋಬಾದ್ ಇದು ಹಾಕಿನ. ಈಗ ಏನೇನು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಅವು ಬೆಳಿತಾವ್ರಿ. ಬೀಜ ಎಲ್ಲ ಹಾಕಿನಿ. ಎಲ್ಲ ಒಗದೀನಿ. ಸರ್ ಹೇಳ್ದಂಗ ಮುಂದಿಲ್ಲ ಹಂಗ ಪ್ರೋಗ್ರೆಸ್. ಇದು ಕಂಪೆನಿಯನ್ ಪ್ಲಾಂಟ್ ಸರ್. ಹೌದು ಗೊತ್ತು.
ಒಂದು ಬೆಳ್ಳುಳ್ಳಿ, ಒಂದು ಉಳ್ಳಾಗಡ್ಡಿ, ಕೊತ್ತಂಬರಿ, ಪುದೀನ. ಇವೆಲ್ಲ ಕೆಲಸ ಭಾಳ ಐತಲ್ರಿ ಕೆಳಗೆ, ಅದಕ್ಕೆ ಅವ್ರು ಬಂದ್ಮೇಲೆ ನೆಕ್ಸ್ಟ್ ಹಾಕ್ಬೇಕಂತ ಬಿಟ್ಟಿನಿ ನೋಡಿ ಸರ್. ಆ ಕಡೆ ತೆಗಿಬೇರಿ ಬಟ್ ಇದು ರೀ. ಈಗ ನೋಡಿ ಇವು ಮೆತ್ತಗಾಗ್ಯಾವ್ರಿ. ಎಲ್ಲಿ ಮೆತ್ತಗೆ ಸೆನ್ಸ್ ರಿಚಾರ್ಜಿಂಗ್ ಪ್ಲಾಂಟ್ ಅಂತಾರೆ ಇದಕ್ಕೆ ನೋಡ್ರಿ. ಎಲ್ಲಿ ಮೆತ್ತಗೆ ಸರಿ ಹೇಳೋಣ, ಈಗ ಫೋನ್ ಮಾಡೋಣ. ಈಗ ಒಣಗ್ತಾವ್ರಿ. ಒಣಗಾಕತ್ತಿತ್ರಿ ಅದ ಪೂರ. ಇಲ್ಲ ನೋಡ್ರಿ ಒಣಗ ಪುಡಿ ಪುಡಿಯಾಗ ಹೋಗ್ಬಿಡ್ತಾವ. ಬಟ್ ಏನ್ ಅದಾವಲ್ರಿ ಈಗ ಮತ್ತೆ ರೀಪ್ರೊಸೆಸ್ ಆಗ್ಯಾವ. ಕಡಕ್ ಇದ್ವಿ ಮೊದಲ, ತುತ್ತಿ ಸುಣ್ಣ ಅದು ಹೊಡೆದಿದ್ವಿ, ಕಡಕ್ ಇದ್ವಿ ಎಲ್ಲಿ ಅಂದ್ರೆ ಡಿಸ್ಚಾರ್ಜಿಂಗ್ ಬಂದಿತ್ತು. ನಾನು ಇವತ್ ಬೆಳಗ್ಗೆ ನೋಡ್ದೆ ಎಲ್ಲ ಎಲ್ಲಿ ಎಲ್ಲ ತಣ್ಣಗ ಇದಾಗ್ಯಾವ್ರಿ. ಏನು ಮೆತ್ತಗೆ ಸಾಫ್ಟ್ ಆಗ್ಯಾವ ಅಂದ್ರೆ ಒಳಗಡೆ ರಿಚಾರ್ಜಿಂಗ್ ಐತಿ ಅಂತ. ಇಲ್ಲಿ ಬರ್ರಿ ಸರ್, ಇಲ್ಲಿ ತೋರಿಸ್ತೀನಿ ನೋಡಿ. ಎಲ್ಲಿ ಒಳಗೆ ನೋಡ್ರಿ, ಇಲ್ಲಿ ನೋಡಿ, ಇಲ್ಲಿ ಇದು ಆಗೈತಲ್ರಿ, ಡ್ರೈ ಆಗೈತಿ. ಬಟ್ ಮುಂದಿನ ಪ್ರೊಸೆಸ್ ಇವು ಒಣಗಬೇಕಾಗಿತ್ತ, ಹಾರ್ಡ್ ಆಗ್ಬೇಕಾಗಿತ್ತು, ಮೆತ್ತಗೆ ಹಾಕತ್ತ. ಮೆತ್ತಗಿನ ಸೆನ್ಸ್ ಅದ್ರಾಗ ಸ್ಟಮ್ನ ಪ್ರೊಸೆಸಿಂಗ್ ಐತೆ ಅಂತ ನನ್ಗೆ ಅನ್ಸಾತೈತಿ ನೋಡ್ರಿ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಮಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ, ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಗೂಟು ಮೋಟರ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ, ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ.
ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.